ಕನ್ನಡ ನಾಡು ನುಡಿ ವಿಚಾರಕ್ಕೆ ಬಂದಾಗ ರಾಜಮನೆತನ ಮೊದಲಿಂದಲೂ ಕೂಡ ಕನ್ನಡ ಪರ ಸರ್ ರಾಜಶ್ರೀ ಅವರು ಕೂಡ ಕನ್ನಡ ಬಟ್ ಈಗ ಕಮಲ ಹಾಸನ್ ಅವರು ಅದಾಗ್ಲೇ ಖಂಡಿಸಿದ್ವಿ. ಇನ್ನು ಇದು ಕನ್ನಡ ನಮ್ಮ ನಾಡದಲ್ಲೇ ಉದ್ಭವ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಹೌದು, ಯಾವ ರೀತಿ ಒಂದು ನದಿಗೆ ಮಳೆ ನೀರಲ್ಲೇ ತುಂಬುತ್ತೆ, ಅನೇಕ ಭಾಷೆಗಳು ಇದ್ರ ಮೇಲೆ ಪ್ರಭಾವ ಇರುತ್ತೆ. ಅದು ಎಲ್ಲ ಭಾಷೆಗಳಿಗೂ ಸಹ ಅದು ಇರ್ತಕ್ಕಂಥ ಪ್ರಭಾವ. ಇವರು ಏನು ಹಿನ್ನೆಲೆಯಲ್ಲಿ ಆ ಹೇಳಿಕೆ ಹೇಳಿದಾರೋ ಇಲ್ವೋ ದೇವ್ರಿಗೆ ಗೊತ್ತಿದೆ. ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಆದ್ರೆ ಬಹಳ ಸ್ಪಷ್ಟವಾಗಿರೋದು, ಇದು ತಮಿಳಿಂದ ಉದ್ಭವ ಆಗಿಲ್ಲ. ಬಹುಶಃ ಒಂದು ಗಡಿ ಭಾಗದಲ್ಲಿ ಕೆಲವು ಪದಗಳು ಎಲ್ಲ ಸಹಜವಾಗಿ ಇದ್ರದ್ದು ಪ್ರಭಾವ ಇದ್ದೇ ಇರುತ್ತೆ. ಆದ್ರೆ ಇದು ಇಲ್ಲಿಯೇ ಉದ್ಭವ ಆಗಿರ್ತಕ್ಕಂಥದ್ದು. ನಮ್ಮ ಲಿಪಿ ಎಲ್ಲಾನು ಕೂಡ, ಸಾಹಿತ್ಯ ಕೂಡ ಎಲ್ಲ ಕರ್ನಾಟಕದಲ್ಲೇ ಅದರ ಒಂದು ಪ್ರೋತ್ಸಾಹ ಆಗಿದ್ದು ಮತ್ತು ಅಭಿವೃದ್ಧಿನೂ ಕೂಡ ಆಗಿರೋದು. ಇದು ಬಹಳ ಸ್ಪಷ್ಟವಾಗಿ ತಜ್ಞರು ಹೇಳಿದರು. ಬಟ್ ಇಷ್ಟೆಲ್ಲ ಇದ್ರು ಸರ್ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ, ಸಿನಿಮಾಗಳು ಆಗ್ಬೇಕು, ರಾಜ್ಯದಲ್ಲಿ ಬಿಡುಗಡೆ ಆಗ್ಬೇಕು, ನಾನು ಕ್ಷಮೆ ಯಾಚಿಸಲ್ಲ ಅಂತ ಹೇಳಿ ಜನರು ಅವ್ರಿಗೆ ಉತ್ತರ ಕೊಡಬೇಕಾಗಿದೆ. ಅವರು ಬಹಿಷ್ಕಾರ ಮಾಡಬೇಕಾಗಿದೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಸರ್ಕಾರ ಮಾಡ್ಬೋದು, ಮಾಡದೇ ಇರ್ಬೋದು. ಜನರೇ ಉತ್ತರ ಕೊಟ್ರೆ ಅದೇ ಒಳ್ಳೆ ಪಾಠ ನನ್ನ ಅಭಿಪ್ರಾಯದಲ್ಲಿ.